ನಮ್ಮ ಭಾರತ ಈ T20 ವರ್ಲ್ಡ್ ಕಪ್ ಅಲ್ಲಿ ಸೆಮೀಸ್ಗೆ ಸೆಲೆಕ್ಟ್ ಆಗ್ತಾರಾ? ಕ್ವಶನ್ ಮಾರ್ಕ್. ಈ ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ನಿಮ್ಗೆಲ್ಲರಿಗೂ ಗೊತ್ತಿದೆ. ನಮ್ಮ ಇಂಡಿಯಾ ಈ T20 ವರ್ಲ್ಡ್ ಕಪ್ ಅಲ್ಲಿ ಸೆಮೀಸ್ಗೆ ಸೆಲೆಕ್ಟ್ ಆಗ್ತಾರಾ ಅನ್ನೋದೇ ಕ್ವಶನ್ ಮಾರ್ಕ್. ಅದ್ರ ಬಗ್ಗೆ ಇಲ್ಲಿ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಕ್ವಾಲಿಫೈ ಆಗ್ತಾರಾ ಅಂತ ನೋಡೋಣ. ಈ ವಿಡಿಯೋನ ಕೊನೆವರೆಗಾಗಿ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಮೊದಲನೇದಾಗಿ ನಮ್ಮ ಇಂಡಿಯಾ ನಿನ್ನೆ ಜಿಂಬಾಬ್ವೆ ಮೇಲೆ ತುಂಬಾನೇ ಚೆನ್ನಾಗಿ ಆಡಿದ್ರು. ಪ್ರತಿ ಒಬ್ರು ಪ್ಲೇಯರ್ಸ್ ಇಂತಲೂ ನಿನ್ನೆ ಪರ್ಫಾರ್ಮೆನ್ಸ್ ಬಂದಿದೆ. ಬ್ಯಾಟಿಂಗ್ ಆಗಲಿ ಅಥವಾ ಬೌಲಿಂಗ್ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೂ ನಿನ್ನೆ ಒಂದು ರೆಕಾರ್ಡ್ ಕೂಡ ನಮ್ಮ ಭಾರತ ಮಾಡಿದೆ. ಮೊದಲನೇದಾಗಿ ನಿನ್ನೆ ನಡೆದ ಮ್ಯಾಚ್ ಅಲ್ಲಿ ನಮ್ಮ ಪ್ಲೇಯರ್ಸ್ ಎಷ್ಟೆಷ್ಟು ರನ್ ಹೊಡೆದ್ರು ಅಂತ ಮೊದಲನೇದಾಗಿ ನೋಡೋಣ. ಸಂಜು ಸ್ಯಾಮ್ಸನ್ 15 ಬಾಲ್ಗೆ 24 ರನ್ ಇವರು ಹೊಡೆದಿದ್ದಾರೆ. ನೆಕ್ಸ್ಟ್ ಅಭಿಷೇಕ್ ಶರ್ಮಾ ಅವರು 30 ಬಾಲ್ಗೆ 55 ರನ್ ಇವರು ಹೊಡೆದಿದ್ದಾರೆ. ಹಬ್ಬ, ಅಂತೂ ಖುಷಿ ಆಯ್ತು. ಅಭಿಷೇಕ್ ಶರ್ಮಾ ಅವರು ಮತ್ತೆ ಫಾರ್ಮ್ಗೆ ಬಂದಿದ್ದಾರೆ. ಅವರ ಮೊದಲನೇ 50 ಈ T20 ವರ್ಲ್ಡ್ ಕಪ್ ಫಾರ್ಮೆಟ್ ಅಲ್ಲಿ ಮೊದಲನೇ 50 ನಿನ್ನೆ ನಡೆದಂತ ಮ್ಯಾಚ್ ಅಲ್ಲಿ ಅವ್ರದ್ದು ಬಂದಿದೆ. ಇಶಾನ್ ಕಿಶನ್ 24 ಬಾಲ್ಗೆ 38 ರನ್ ಇವರು ಹೊಡೆದಿದ್ದಾರೆ. ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಇವರು 13 ಬಾಲ್ಗೆ 33 ರನ್ ಇವರು ಹೊಡೆದಿದ್ದಾರೆ. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ 23 ಬಾಲ್ಗೆ 50 ರನ್ ಇವರು ಹೊಡೆದಿದ್ದಾರೆ. ನೆಕ್ಸ್ಟ್ ತಿಲಕ್ ವರ್ಮಾ 16 ಬಾಲ್ಗೆ 44 ರನ್ ಇವರು ನಿನ್ನೆ ಹೊಡೆದಿದ್ದಾರೆ. ಲಾಸ್ಟ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಹಾಗೂ ತಿಲಕ್ ವರ್ಮಾ ಅವರು ಲಾಸ್ಟ್ ಡೆತ್ ಓವರ್ಸ್ ಅಲ್ಲಿ ಹೆಚ್ಚಿ ಬಿಸಾಕ್ಬಿಟ್ರು. ನೆನ್ನೆ ಟೋಟಲ್ ಆಗಿ ನಿನ್ನೆ ನಮ್ಮ ಇಂಡಿಯಾ ಟೀಮ್ ಸ್ಕೋರ್ ಎಷ್ಟು ಅಂದ್ರೆ 256 ರನ್ ಗುರು ನಿನ್ನೆ ಹೊಡೆದಿದ್ದು ನಮ್ಮ ಇಂಡಿಯಾ ಟೀಮ್. ಪ್ರತಿಯೊಬ್ಬರಿಂದ ನೆನ್ನೆ ಪರ್ಫಾರ್ಮೆನ್ಸ್ ಬಂದಿದೆ. ನೆಕ್ಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡೋದಾದ್ರೆ ಹರ್ಷದೀಪ್ ಸಿಂಗ್ ಅವರು 4 ಓವರ್ಗೆ 24 ರನ್ ಕೊಟ್ಟು 3 ವಿಕೆಟ್ ಇವರು ತಗೊಂತಾರೆ. ಆಕ್ಚುಲಿ ಹರ್ಷದೀಪ್ ಸಿಂಗ್ ಅವರು ಒಂದೊಳ್ಳೆ ಫಾರ್ಮ್ ಅಲ್ಲೇ ಕಾಣಿಸಿದ್ದಾರೆ ಇತ್ತೀಚಿನ ಮ್ಯಾಚ್ ಗಳಲ್ಲಿ. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಅವರು 3 ಓವರ್ ಮಾಡಿ 21 ರನ್ ಇವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಬುಮ್ರಾ ಅವರು ಇವರು ಕೂಡ 3 ಓವರ್ ಮಾಡಿ 21 ರನ್ ಇವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ವರುಣ್ ಚಕ್ರವರ್ತಿ ಅವರು 4 ಓವರ್ ಮಾಡಿ ಇಲ್ಲಿ 35 ರನ್ ಇವರು ಕೊಟ್ಟಿದ್ದಾರೆ ಹಾಗೂ 1 ವಿಕೆಟ್ ಇವರು ತಗೊಂಡಿದ್ದಾರೆ. ನೆಕ್ಸ್ಟ್ ಅಕ್ಷರ್ ಪಟೇಲ್ ಇವರು ಕೂಡ 4 ಓವರ್ಗೆ 35 ರನ್ ಕೊಟ್ಟು 1 ವಿಕೆಟ್ ಇವರು ತಗೊಂಡಿದ್ದಾರೆ. ನಿನ್ನೆ ಒಂದೇ ಒಂದು ಪ್ಲೇಯರ್ ಕಳಪೆ ಪ್ರದರ್ಶನ ಮಾಡಿದ್ದು ಯಾರು ಅಂದ್ರೆ ಅದು ಶಿವಮ್ ದುಬೆ ಅವರು. ಇವರು 2 ಓವರ್ಗೆ 46 ರನ್ ಇವರು ಓಡಿಸ್ಕೊಂತಾರೆ. ಅದ್ಯಾರೋ ಜಿಂಬಾಬ್ವೆ ಟೀಮ್ ಬೆನೆಟ್ ಅಂತ ಇವರು 59 ಬಾಲ್ಗೆ 97 ರನ್ ಇವರು ಹೊಡೆದಿದ್ದಾರೆ. ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ನೆನ್ನೆ ಜಿಂಬಾಬ್ವೆ. ಇನ್ನು ಇವರು ಬೇಗ ವಿಕೆಟ್ಗಳು ಏನಾದ್ರು ಹೋಗಿದ್ರೆ ನಮ್ಮ ಇಂಡಿಯಾ ಟೀಮ್ಗೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಆಗಿರೋದು. ನಾನು ಅನ್ಕೊಂಡಿದ್ದೆ 150-140 ರನ್ ಒಳಗಡೆ ಕಟ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇವರು 184 ರನ್ ಇಲ್ಲಿ ಹೊಡಿತಾರೆ. ಅದಕ್ಕೆ ಮುಖ್ಯ ಕಾರಣ ಯಾರು ಅಂದ್ರೆ ಈ ಬೆನೆಟ್ 59 ಬಾಲ್ಗೆ 97 ರನ್ ಇವರು ಹೊಡಿತಾರೆ. ಇದೇವರೆಗೂ ನಾಟ್ ಔಟ್ ಪ್ಲೇಯರ್ ಆಗಿ ಇವರು ಉಳ್ಕೊಂತಾರೆ. ಓಕೆ, T20 ವರ್ಲ್ಡ್ ಕಪ್ ರೆಕಾರ್ಡ್ಸ್ ಅಂತ ಬಂದ್ರೆ ಒಂದ್ ಇನ್ನಿಂಗ್ಸ್ ಅಲ್ಲಿ ಹೈಯೆಸ್ಟ್ ರನ್ ಯಾರು ಹೊಡೆದ್ರು ಅಂತ ನೀವೇನಾದ್ರು ಕೇಳೋದಾದ್ರೆ ಅದು ಶ್ರೀಲಂಕಾ 263 ರನ್ ಇವರು ಹೊಡೆದಿದ್ದಾರೆ. 2007ನೇ ಇಸ್ವಿಯಲ್ಲಿ ಕೀನ್ಯಾ ವಿರುದ್ಧ ಶ್ರೀಲಂಕಾ ಅವರು 263 ರನ್ ಅನ್ನು ಹೊಡೆದಿದ್ದಾರೆ. ಅದು ಬಿಟ್ರೆ ನಿನ್ನೆ ನಡೆದಂತಹ ಮ್ಯಾಚ್ ಅಲ್ಲಿ ನಮ್ಮ ಭಾರತದವರು 256 ರನ್ ಹೊಡೆದಿದ್ದಾರೆ. ಇದು ಸೆಕೆಂಡ್ ಹೈಯೆಸ್ಟ್ ಟೋಟಲ್ ಇನ್ T20 ವರ್ಲ್ಡ್ ಕಪ್. ಹಾಗೂ T20 ವರ್ಲ್ಡ್ ಕಪ್ ಅಲ್ಲೇ ಅತಿ ಹೆಚ್ಚು ರನ್ ಹೊಡೆದಿದ್ದು ಯಾರು ಅಂದ್ರೆ ಅದು ನಮ್ಮ ಕಿಂಗ್ ಕೊಹ್ಲಿ. ಎಷ್ಟು ರನ್ ಹೊಡೆದಿದ್ದಾರೆ ಅಂದ್ರೆ 1292 ರನ್ ಇವರು ಹೊಡೆದಿದ್ದಾರೆ. ನಮ್ಮ ಕಿಂಗ್ ಕೊಹ್ಲಿ ನಂತರ ಸೆಕೆಂಡ್ ಇರೋದು ಯಾರು ಅಂದ್ರೆ ಅದು ರೋಹಿತ್ ಶರ್ಮಾ, ನಮ್ಮ ಹಿಟ್ ಮ್ಯಾನ್. 1220 ರನ್ ಇವರು ಹೊಡೆದಿದ್ದಾರೆ. ನೆಕ್ಸ್ಟ್ ರೆಕಾರ್ಡ್ ನೋಡೋದಾದ್ರೆ ಒಂದೇ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ರನ್ ಹೊಡೆದಿದ್ದು ಯಾರು ಅಂದ್ರೆ ಅದು ಬ್ರೆಂಡನ್ ಮೆಕಲಮ್. 2012 ಇಸ್ವಿಯಲ್ಲಿ
ಬಾಂಗ್ಲಾದೇಶ್ ವಿರುದ್ಧ ಇವರು 123 ರನ್ ಇವರು ಹೊಡಿತಾರೆ. ಬ್ರೆಂಡನ್ ಮೆಕಲಮ್ 1, 2, 3 ರನ್ಸ್. ಓಕೆ, ಇವಾಗ ಮುಖ್ಯ ಟಾಪಿಕ್ ಬಗ್ಗೆ ಬರ್ತೀನಿ. ನಮ್ಮ ಇಂಡಿಯಾ T20 ವರ್ಲ್ಡ್ ಕಪ್ ಅಲ್ಲಿ ಸೆಮೀಸ್ಗೆ ಕ್ವಾಲಿಫೈ ಆಗ್ತಾರಾ ಇಲ್ವಾ? ಇವತ್ತೇನ್ ಮ್ಯಾಚ್ ಇದೆಯೋ ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸ್, ಈ ಮ್ಯಾಚ್ ಅಲ್ಲಿ ಏನಾದ್ರೂ ಸೌತ್ ಆಫ್ರಿಕಾ ಗೆದ್ರೆ ವೆಸ್ಟ್ ಇಂಡೀಸ್ ಸೋತ್ರೆ ನೆಕ್ಸ್ಟ್ ಮ್ಯಾಚ್ ನಮ್ಮ ಇಂಡಿಯಾಗೂ ಹಾಗೂ ವೆಸ್ಟ್ ಇಂಡೀಸ್ಗೆ ಮ್ಯಾಚ್ ಇರುತ್ತೆ. ಈ ಮ್ಯಾಚ್ ಅಲ್ಲಿ ನಮ್ಮ ಇಂಡಿಯಾ ಗೆಲ್ಲೇಬೇಕು. ಕ್ವಾಲಿಫೈ ಆಗ್ಬೇಕಂದ್ರೆ ನೆಕ್ಸ್ಟ್ ವೆಸ್ಟ್ ಇಂಡೀಸ್ ಮೇಲೆ ಗೆಲ್ಲೇಬೇಕು, ಬೇರೆ ಆಪ್ಷನ್ ಅನ್ನೋದೇ ನಮ್ಮ ಇಂಡಿಯಾಗೆ ಇಲ್ಲ. ಇವಾಗ ಹೇಳ್ದಂಗೆ ಇವತ್ತು ಸೌತ್ ಆಫ್ರಿಕಾ ಮ್ಯಾಚ್ ಗೆಲ್ಬೇಕು, ವೆಸ್ಟ್ ಇಂಡೀಸ್ ಅವರು ಸೋಲ್ಬೇಕು. ಅಕಸ್ಮಾತ್ ವೆಸ್ಟ್ ಇಂಡೀಸ್ ಅವರು ಸೋತ್ರೆ ನೆಕ್ಸ್ಟ್ ಅವ್ರಿಗೆ ನಮ್ಮ ಭಾರತದ ಮೇಲೆ ಮ್ಯಾಚ್ ಇರುತ್ತೆ. ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಭಾರತ ವೆಸ್ಟ್ ಇಂಡೀಸ್ ಟೀಮ್ ನ ಸೋಲ್ಸಿದ್ರೆ ಮಾತ್ರನೇ ನಮ್ಮ ಇಂಡಿಯಾ ಸೆಮೀಸ್ಗೆ ಕ್ವಾಲಿಫೈ ಆಗ್ತಾರೆ. ಇದು ಸ್ವಲ್ಪ ಈಸಿವೆ. ಅಕಸ್ಮಾತ್ ಇವತ್ತಿನ ಮ್ಯಾಚ್ ಅಲ್ಲಿ ಏನಾದ್ರೂ ವೆಸ್ಟ್ ಇಂಡೀಸ್ ಗೆದ್ದು ಸೌತ್ ಆಫ್ರಿಕಾದವ್ರು ಏನಾದ್ರೂ ಸೋತ್ರೆ ಅವಾಗ ನಮ್ಮ ಇಂಡಿಯಾ ಟೀಮ್ಗೆ ಸ್ವಲ್ಪ ನೆಗೆಟಿವ್ ಆಗತ್ತೆ. ಹೇಗಂದ್ರೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಅತಿ ಹೆಚ್ಚು ರನ್ ರೇಟ್ ಇರೋ ಟೀಮ್ ಅಲ್ಲಿ ವೆಸ್ಟ್ ಇಂಡೀಸ್ ಫಸ್ಟ್ ಇದೆ, ಸೆಕೆಂಡ್ ಸೌತ್ ಆಫ್ರಿಕಾದವರು ಇದ್ದಾರೆ, ಮೂರನೇದಲ್ಲಿ ನಮ್ಮ ಇಂಡಿಯಾ ಇದೆ. ಈ ಕಾರಣಕ್ಕೋಸ್ಕರ ಇವತ್ತೇನಾದ್ರೂ ವೆಸ್ಟ್ ಇಂಡೀಸ್ ಟೀಮ್ ಅವ್ರು ಗೆದ್ರೆ, ಅಕಸ್ಮಾತ್ ಸೌತ್ ಆಫ್ರಿಕಾ ಟೀಮ್ ಏನಾದ್ರು ಸೋತ್ರೆ ನೆಕ್ಸ್ಟ್ ನಾವು ವೆಸ್ಟ್ ಇಂಡೀಸ್ ಟೀಮ್ ಮೇಲೆ ತುಂಬಾ ರನ್ ಮಾರ್ಜಿನ್ ಇಂತ ಗೆಲ್ಬೇಕಾಗತ್ತೆ. ಆ ತರ ಗೆದ್ರೆ ಮಾತ್ರನೇ ನಮ್ಮ ಇಂಡಿಯಾ ಕ್ವಾಲಿಫೈ ಆಗಕ್ಕೆ ಆಗೋದು, ಇಲ್ಲ ಅಂದ್ರೆ ಕ್ವಾಲಿಫೈ ಆಗಕ್ಕೆ ಆಗಲ್ಲ. ತುಂಬಾ ಮಾರ್ಜಿನ್ ಇಂತ ಗೆಲ್ಬೇಕಾಗತ್ತೆ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ನಿಮ್ಗೇನ್ ಅನ್ಸುತ್ತೆ, ನಮ್ಮ ಇಂಡಿಯಾ ಸೆಮೀಸ್ಗೆ ಕ್ವಾಲಿಫೈ ಆಗ್ತಾರಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿದ್ದೆ ಅಂತ ಎಲ್ಲ ನನ್ನ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.